ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷಿ ಶಿವಪ್ರಸಾದ್ ಭಾರದ್ವಾಜ್. ವೃಷಭ ರಾಶಿಯವರ 2025ನೇ ಇಸವಿಯ ವರ್ಷ ಭವಿಷ್ಯವನ್ನು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವೃಷಭ ರಾಶಿಯವರಿಗೆ ಪ್ರಮುಖವಾಗಿ ಪ್ರಾರಂಭದಿಂದ ವರ್ಷದ ಕೊನೆಯವರೆಗೂ ಕೂಡ ಉತ್ತಮವಾದಂತಹ ಗುರುಬಲ ಇದೆ. ಶನಿಯು ಏಕಾದಶದಲ್ಲಿ ಉತ್ತಮವಾದ ಶುಭಕರವಾದಂತಹ ಫಲವನ್ನೇ ಕೊಡಲಿಕ್ಕಿದ್ದಾನೆ. ಆದರೆ ರಾಹುಕೇತುಗಳು ಸಾಮಾನ್ಯವಾಗಿ ಆ ಕಡೆ ಉತ್ತಮ ಅಲ್ಲ, ಈ ಕಡೆ ಸಾಮಾನ್ಯವೂ ಅಲ್ಲದಂತಹ ಮಿಶ್ರ ಫಲವನ್ನು ಕೊಡಲಿಕ್ಕಿದ್ದಾರೆ. ಈ ವರ್ಷದಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಪ್ರಗತಿ, ವ್ಯವಹಾರದಲ್ಲಿ ಉತ್ತಮವಾದ ಅನುಕೂಲ, ಮನಸ್ಸಿಗೆ ಶಾಂತಿ, ದಾಂಪತ್ಯದಲ್ಲಿ ಉತ್ತಮವಾದ ಸಾಮರಸ್ಯ ಎಲ್ಲವನ್ನು ಕಾಣಲಿಕ್ಕಿದ್ದೀರಿ. ನೀವು ಗ್ರಹಿಸಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅದು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅನಿರೀಕ್ಷಿತವಾಗಿ ನಿಮಗೆ ಒದಗಿ ಬರಲಿಕ್ಕಿದೆ ಮತ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ಈಡೇರಿಸಲಿಕ್ಕಿದ್ದೀರಿ. ಯಾವುದೇ ವಿಚಾರಗಳಲ್ಲಿ ಕಾರ್ಯವಿಘ್ನಗಳು ಬರುವಂಥದ್ದು ಅಥವಾ ನಿಮ್ಮ ಕೆಲಸಗಳಿಗೆ ಅಡೆತಡೆಗಳು ಇದ್ದರೂ ಕೂಡ ಅವೆಲ್ಲವನ್ನು ಕೂಡ ಎದುರಿಸುವಂತಹ ಶಕ್ತಿ ನಿಮಗೆ ಬರಲಿಕ್ಕಿದೆ. ಪ್ರಮುಖವಾಗಿ ಜೂನ್ ಜುಲೈ ತಿಂಗಳಲ್ಲಿ ಉತ್ತಮವಾದ ಕೀರ್ತಿ ಪ್ರತಿಷ್ಠೆಗಳನ್ನು ನೀವು ಹೊಂದಕ್ಕಿದ್ದೀರಿ. ಧನದ ಆಗಮನ, ವ್ಯವಹಾರದ ಒಂದು ಅಭಿವೃದ್ಧಿ, ಬಂಧುಗಳ ಸಹಕಾರ, ಆರೋಗ್ಯದ ವೃದ್ಧಿಯನ್ನು ಕಾಣಲಿಕ್ಕಿದ್ದೀರಿ. ಜುಲೈ ಕೊನೆಯ ಹಂತದಲ್ಲಿ, ಆಗಸ್ಟಿನ ಪ್ರಾರಂಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಬಂಧುಗಳಿಂದ ವಿರೋಧ, ದೇಹದಲ್ಲಿ ಸ್ವಲ್ಪ ಜ್ವರ ಶೀತಾದಿಗಳು ಕಾಣಿಸಿಕೊಳ್ಳುವಂಥದ್ದು, ಬಹಳ ಎಚ್ಚರಿಕೆ ಇರಬೇಕಾದ್ದು. ಅಗ್ನಿಯ ವಿಚಾರದಲ್ಲಿ, ಬೆಂಕಿಯ ವಿಚಾರದಲ್ಲಿ, ವಿದ್ಯುತ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಹೊಂದಿರಬೇಕು. ಪ್ರಮುಖವಾಗಿ ಮಕ್ಕಳ ವಿಷಯದಲ್ಲಿ ಬಹಳ ಜಾಗರೂಕತೆಯನ್ನು ವಹಿಸಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಆಗಸ್ಟ್ ತಿಂಗಳು ಮತ್ತು ಸೆಪ್ಟೆಂಬರ್ ತಿಂಗಳ ಪ್ರಾರಂಭದವರೆಗೆ ಆರ್ಥಿಕವಾಗಿ ಅಭಿವೃದ್ಧಿ ಇದೆ. ಸಾಂಸಾರಿಕವಾಗಿ ಉತ್ತಮ ಸೌಖ್ಯವನ್ನು ಹೊಂದಲಿಕ್ಕಿದ್ದೀರಿ. ಎಷ್ಟೋ ಸಮಯಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಸಮಸ್ಯೆ ಕೂಡ ಈ ಸಮಯದಲ್ಲಿ ಪರಿಹಾರ ಆಗಲಿಕ್ಕಿದೆ. ಮುಂದೆ ಅಕ್ಟೋಬರ್ ನವೆಂಬರ್ ತಿಂಗಳಿನ ಸಮಯದಲ್ಲಿ ದಾಂಪತ್ಯದಲ್ಲಿ ಉತ್ತಮವಾದ ಸಾಮರಸ್ಯ, ಆದರೆ ಮಕ್ಕಳಿಂದ ಕೆಲವೊಂದು ಕಿರಿಕಿರಿಗಳನ್ನು ಎದುರಿಸಬೇಕಾಗಿ ಬರಬಹುದು. ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ ಬರುವಂಥದ್ದು, ಶತ್ರುಗಳ ನಾಶ, ಬಂಧುಗಳಿಂದ ಸಹಕಾರ ಸಿಗುವಂಥದ್ದು ಇವೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬರುವುದು. ಮುಂದೆ ಜನವರಿ ಫೆಬ್ರವರಿ ತಿಂಗಳ ಅಂದಾಜಿನಲ್ಲಿ ದೂರ ಸಂಚಾರ ಮಾಡುವಂಥದ್ದು, ಕೆಲವೊಂದು ಪ್ರವಾಸಗಳನ್ನು ಕೈಗೊಳ್ಳುವಂಥದ್ದು, ತೀರ್ಥಕ್ಷೇತ್ರಗಳನ್ನು ಪರ್ಯಟನೆ ಮಾಡುವಂಥದ್ದು, ಇವೆಲ್ಲದರ ಜೊತೆಗೆ ಉದರ ಸಂಬಂಧಿತವಾದಂತಹ ಕೆಲವೊಂದು ಸಮಸ್ಯೆಗಳು ಗೋಚರಕ್ಕೆ ಬರಬಹುದು. ನಿಮ್ಮ ಹೃದಯದ ಶ್ವಾಸಕೋಶದ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಯಾಕೆಂದರೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಿ ಬರಬಹುದು ಅಂತ ಹೇಳ್ತದೆ. ಇದೇ ಸಮಯದಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು, ನಿಮಗೆ ಕೆಲವೊಮ್ಮೆ ಮುಖಭಂಗ ಆಗುವಂಥದ್ದು, ಆರ್ಥಿಕವಾಗಿ ಸಣ್ಣ ಪುಟ್ಟ ಕಷ್ಟ ನಷ್ಟಗಳು ಎದುರಾಗುವಂಥದ್ದು, ಸಣ್ಣ ಪುಟ್ಟ ಕಾರ್ಯವಿಘ್ನಗಳು, ಮತ್ತು ಕೆಲವೊಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ಳುವುದಕ್ಕೆ ಕೂಡ ಹೆಚ್ಚು ಪರಿಶ್ರಮ ಪಡಬೇಕಾದಂತಹ ಅನಿವಾರ್ಯತೆ ಕೂಡ ಬರಬಹುದು. ವಿವಿಧ ಮೂಲಗಳಿಂದ ಧನಾಗಮನ ಆಗಲಿಕ್ಕಿದೆ. ವರ್ಷದ ಕೊನೆಗೆ ಆಗುವಾಗ ಭೂಮಿಯಿಂದ ಲಾಭ ಇದೆ, ಆರೋಗ್ಯದಲ್ಲಿ ವೃದ್ಧಿ ಇದೆ, ಹಣಕಾಸಿನಲ್ಲಿ ಲಾಭ ಇದೆ. ಇವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಟುಕೊಳ್ಳಿ. ಈ ವರ್ಷ ಪೂರ್ತಿ ಗಣಪತಿ ದೇವರು ಮಹಾವಿಷ್ಣು ಕ್ಷೇತ್ರದಲ್ಲಿ ಕೆಲವೊಂದು ವಿಶೇಷವಾದ ಸೇವೆಗಳನ್ನು ಮಾಡ್ತಾ ಬರುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು, ಅದೇ ರೀತಿ ಗುರುವಿಗೆ ಸಂಬಂಧಪಟ್ಟ ಹಾಗೆ ನಾವು ಇನ್ನೂ ಹೆಚ್ಚಿನ ಫಲವನ್ನು ಪಡೆದುಕೊಳ್ಬೇಕು ಅಂತಾದರೆ ಗುರುರಾಯರ ಸೇವೆಯನ್ನು ಮಾಡುವಂಥದ್ದು, ನಿಮ್ಮ ಏನು ಮಠಗಳು ಅಥವಾ ಗುರುಗಳು ಇದ್ದಾರೆ ಇವುಗಳನ್ನು ಸಂದರ್ಶನ ಮಾಡುವಂಥದ್ದು, ಅಲ್ಲಿ ಪಾದ ಪೂಜೆಗಳನ್ನು ನೆರವೇರಿಸುವಂಥದ್ದು, ಅಲ್ಲಿ ಆಶೀರ್ವಾದಗಳನ್ನು ಪಡೆದುಕೊಂಡು ಬರುವಂಥದ್ದು. ಪ್ರತಿನಿತ್ಯವೂ ಕೂಡ ನಮ್ಮ ನಿತ್ಯಾನುಷ್ಠಾನಗಳು ಚೆನ್ನಾಗಿರುವಂತೆ ನೋಡಿಕೊಳ್ಳುವಂಥದ್ದು,
ಅದೇ ರೀತಿ ಸತ್ಕರ್ಮಗಳಿಂದ ಸತ್ಫಲಗಳನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು. ಈ ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಳ್ಳುವಂಥದ್ದು. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ವರ್ಷ ಪೂರ್ತಿ ಸುಮಾರು 90% ಉತ್ತಮ ಫಲಿತಾಂಶ, ಉತ್ತಮ ಫಲಗಳನ್ನೇ ನೀವು ನಿರೀಕ್ಷೆ ಮಾಡಬಹುದಾಗಿದೆ. ನಿಮಗೆಲ್ಲರಿಗೂ ಕೂಡ ದೇವರು ಉತ್ತಮವಾದಂತಹ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಅದೇ ರೀತಿ ನಿಮ್ಮ ಮನಸ್ಸಿನ ಇಚ್ಛೆಗಳು ಏನುಂಟು ಅದೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥಿಸ್ತಾ, ವೃಷಭ ರಾಶಿಯವರಿಗೆ 2025 ಅತ್ಯಂತ ಶುಭವನ್ನು ಉಂಟು ಮಾಡಲಿ. ಮುಂದಿನ ವಿಡಿಯೋಗಳಲ್ಲಿ ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಇತ್ಯಾದಿ ರಾಶಿಗಳ ರಾಶಿ ಭವಿಷ್ಯ 2025ರ ರಾಶಿ ಭವಿಷ್ಯವನ್ನು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗಳನ್ನು ಶೇರ್ ಮಾಡುವುದನ್ನು ಮರಿಬೇಡಿ. ನಮಸ್ಕಾರ.